ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಮತ್ತಾಯನ ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯ. ಮಲಾಕಿ ಮತ್ತು ಮತ್ತಾಯನ ಬರೆದ ಸುವಾರ್ತೆಗೆ ನಡುವೆ 400 ವರ್ಷಗಳು ಕಾಲಾವಧಿ ಇದೆ. ಆದರೂ ಕೂಡ ಒಂದು ಮಾತು ನಾನು ಹೇಳ ಬಯಸ್ತೇನೆ. ಅದೇನಂತ ಹೇಳಿದರೆ, ಹಳೆ ಒಡಂಬಡಿಕೆ ಅದು ಕಾವಲಿನ ಆಳಾಗಿ, ಒಂದು ಗಾರ್ಡಿಯನ್ ಆಗಿ, ಒಂದು ಟೀಚರ್ ಆಗಿ ಕ್ರಿಸ್ತನ ಕಡೆಗೆ ನಡೆಸುವಂಥದ್ದಾಗಿದೆ ಎಂಬುದಾಗಿ ಭಕ್ತ ಪೌಲನು ಹೇಳುತ್ತಾನೆ. ಗಲಾತ್ಯ 3:24 ಹಳೆ ಒಡಂಬಡಿಕೆ ಕ್ರಿಸ್ತನ ಕಡೆಗೆ ನಮ್ಮನ್ನು ನಡೆಸುವಂಥ ಗಾರ್ಡಿಯನ್ ಆಗಿ, ಪೋಷಕನಾಗಿ ಕೆಲಸ ಮಾಡಿದೆ. ಹೌದು, ಆ ರೀತಿಯಾಗಿ ಇರುವಾಗ ಹಳೆ ಒಡಂಬಡಿಕೆಯನ್ನು, ಅಂದರೆ ಧರ್ಮಶಾಸ್ತ್ರವನ್ನು ನಾವು ಕೈಕೊಂಡು ನಡೆಯುವ ವಿಷಯದಲ್ಲಿ ಪೌಲನು ರೋಮ 6:14 ಇನ್ನೊಂದು ಮಾತು ಹೇಳ್ತಾನೆ. ಅದು ಕೂಡ ಸ್ವಲ್ಪ ಕೆಲವರಿಗೆ ಗಲಿಬಿಲಿ. ಅದನ್ನು ಕೂಡ ಸ್ಪಷ್ಟಪಡಿಸಬೇಕು. ಅದೇನಂತ ಹೇಳಿದರೆ, ನಾವು ಧರ್ಮಶಾಸ್ತ್ರದ ಕೆಳಗೆ ಇಲ್ಲ, ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೇವೆ ಎಂಬುದಾಗಿ ರೋಮ 6:14. ಹಾಗಾದರೆ ಧರ್ಮಶಾಸ್ತ್ರದ ನಿಯಮಗಳು 2713 ನಿಯಮಗಳಿವೆ ಅಲ್ಲ, ಅವುಗಳನ್ನು ಕೈಕೊಂಡು ನಾವು ನಡಿಬಾರ್ದಾ ಎಂಬ ಪ್ರಶ್ನೆಗೆ ಭಾಳ ಸರಳವಾದಂಥ ಒಂದು ಉತ್ತರ ಕೊಡ ಬಯಸ್ತೇನೆ. ಹಳೆ ಒಡಂಬಡಿಕೆಯಲ್ಲಿ 2713 ಆದಿಕಾಂಡದಿಂದ ಮಲಾಕಿವರೆಗೆ ಇರುವಂಥ ಈ ನಿಯಮಗಳನ್ನು 3 ಭಾಗವಾಗಿ ಮಾಡ್ಬೋದು. ಒಂದು, ಆಚಾರದ ನಿಯಮಗಳು, ಸೆರೆಮೋನಿಯಲ್ ಲಾಸ್, ನಾಗರಿಕ ನಿಯಮಗಳು ಅಂದರೆ ಸಿವಿಲ್ ಲಾಸ್, ನೈತಿಕ ನಿಯಮಗಳು ಅಂದರೆ ಮಾರಲ್ ಲಾಸ್, ಅಥವಾ ಅದನ್ನು ನಾನು ಸ್ಪಿರಿಚುವಲ್ ಲಾಸ್ ಎಂಬುದಾಗಿ, ಆತ್ಮಿಕ ನಿಯಮಗಳು ಎಂಬುದಾಗಿ ಕರೆಯಲಿಕ್ಕೆ ಇಷ್ಟಪಡ್ತೇನೆ. ಸೆರೆಮೋನಿಯಲ್ ಲಾಸ್, ಆಚಾರದ ನಿಯಮಗಳು. ಉದಾಹರಣೆಗೆ ಯಾಜಕ ಕಾಂಡ 1ನೇ ಅಧ್ಯಾಯ 1-13 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ಪಾಪ ಪರಿಹಾರ ಆಗಬೇಕಾದರೆ ಬಲಿ ಅರ್ಪಿಸಬೇಕು, ಇಂತಿಂಥ ಕಾರ್ಯಗಳನ್ನು ಮಾಡಬೇಕು, ಪಾಪ ಮರೆಯಾಗಬೇಕಾದರೆ ಎಂಬುದಾಗಿ ಬರೆದಿದೆ. ಹಾಗಾದರೆ ಅದು ಆಚಾರದ ನಿಯಮಗಳು, ಅದನ್ನು ನಾವು ಪಾಲಿಸಬೇಕಾಗಿಲ್ಲ. ಯಾಕಂದರೆ ಅವು ಛಾಯೆ, ಅದನ್ನು ಕೈಕೊಂಡು ನಡಿಬೇಕಾಗಿಲ್ಲ. ಕ್ರಿಸ್ತನ ಅದನ್ನು ಪೂರೈಸಿದ್ದಾನೆ. ಕೊಲೊಸ್ಸೆ 2 ನೋಡೋದಾದರೆ 16-17 ಪ್ರಕಾರ ಆಚಾರದ ನಿಯಮಗಳನ್ನು ಕೈಕೊಂಡು ನಡಿಬೇಕಾಗಿಲ್ಲ. 2ನೇದು ನಾಗರಿಕ ನಿಯಮಗಳು. ಮದುವೆ ಆದಂಥವರು ಯುದ್ಧಕ್ಕೆ ಹೋಗಬಾರದು 1-2 ವರ್ಷ ಎಂಬುದಾಗಿ ಇರುವಂಥದ್ದು, ಅಥವಾ ಧರ್ಮೋಪದೇಶ ಕಾಂಡ 24ನೇ ಅಧ್ಯಾಯ 10-11 ವಚನದಲ್ಲಿ ಸಾಲದ ವಿಷಯದಲ್ಲಿ, ಬಡವರ ವಿಷಯದಲ್ಲಿ ಕೆಲವು ನಾಗರಿಕ ನಿಯಮಗಳಿದೆ. ಅದನ್ನು ನಾವು ಕೈಕೊಂಡು ನಡಿಬೇಕಾಗಿಲ್ಲ. ಆದರೆ 3ನೇ ನಿಯಮ ಇದೆ. ನಾಗರಿಕ ನಿಯಮ ಅಲ್ಲದೆ 3ನೇ ನಿಯಮ ಏನಂತ ಹೇಳಿದರೆ, ಅದು ನೈತಿಕ ನಿಯಮ. ಉದಾಹರಣೆಗೆ ವಿಮೋಚನ ಕಾಂಡ 20ನೇ ಅಧ್ಯಾಯ 1 ಇರುವ ವಾಕ್ಯ ಭಾಗಗಳಲ್ಲಿ ದಶಾಜ್ಞೆ, ಕೊಲೆ ಮಾಡಬಾರ್ದು, ವ್ಯಭಿಚಾರ ಮಾಡಬಾರ್ದು, ಈ ನೈತಿಕ ನಿಯಮಗಳು ಇಲ್ಲವೇ ಆತ್ಮಿಕ ನಿಯಮಗಳನ್ನು ನಾವು ಹಳೆ ಒಡಂಬಡಿಕೆಯಲ್ಲಿದ್ದಾಗ್ಯೂ ಕೈಕೊಂಡು ನಡಿಬೇಕು. ಬಹಳಷ್ಟು ನೈತಿಕ ನಿಯಮಗಳು ಹಳೆ ಒಡಂಬಡಿಕೆಯಲ್ಲಿದೆ, ಅವುಗಳನ್ನು ನಾವು ಕೈಕೊಂಡು ನಡಿಬೇಕೆಂಬುದಾಗಿ ಹೊಸ ಒಡಂಬಡಿಕೆ ಬೋಧಿಸ್ತದೆ. ಹೌದು, ಈ ಒಂದು ಮಾತು ನಾನು ಹೇಳಿ ಮುಂದುವರಿಸ ಬಯಸ್ತೇನೆ. ಹೊಸ ಒಡಂಬಡಿಕೆ ಮತ್ತಾಯನ ಬರೆದ ಸುವಾರ್ತೆಯಿಂದ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಹಳೆ ಒಡಂಬಡಿಕೆ ಅಂತ ಹೇಳಿದರೆ ವಿಮೋಚನ ಕಾಂಡ 24ನೇ ಅಧ್ಯಾಯದ 7-8 ವಚನಗಳಲ್ಲಿ ಮೋಶೆ ರಕ್ತ ತೆಗೆದುಕೊಂಡು, ಪ್ರಾಣಿಗಳ ರಕ್ತ ತೆಗೆದುಕೊಂಡು ಜನರ ಮೇಲೆ ಪ್ರೋಕ್ಷಿಸಿ, ಇದು ಒಡಂಬಡಿಕೆ ದೇವರು ನಿಮ್ಮ ಸಂಗಡ ಮಾಡಿಕೊಂಡದ್ದು ಅಂತ ಹೇಳ್ತಾನೆ. ಹಳೆ ಒಡಂಬಡಿಕೆ. ಆದರೆ ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 26, 27, 28 ವಚನಗಳಲ್ಲಿ ಯೇಸು ಸ್ವಾಮಿ, ನಿಮಗೋಸ್ಕರ ನಾನು ಸುರಿಸುವ ರಕ್ತ ಇದು ಹೊಸ ಒಡಂಬಡಿಕೆ ರಕ್ತ ಎಂಬುದಾಗಿ ಹೇಳುವಂಥದ್ದನ್ನು, ಕ್ರಿಸ್ತನ ರಕ್ತದ ಮುಖಾಂತರ ಸ್ಥಾಪಿತವಾದದ್ದು ಹೊಸ ಒಡಂಬಡಿಕೆ.
ಅದರ ಬಗ್ಗೆ ಹೆಚ್ಚಾಗಿ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಮತ್ತಾಯನು ಯೇಸು ಕ್ರಿಸ್ತನನ್ನು ಅರಸನಾಗಿ ಪ್ರಕಟಿಸುವ ಆತನಾಗಿದ್ದಾನೆ, ಅರಸನಾಗಿ ವರ್ಣಿಸುವ ಆತನಾಗಿದ್ದಾನೆ. ಹೌದು, ಯಹೂದ್ಯರಿಗೆ ಮುಖ್ಯವಾಗಿ ಬರೆದಂಥದ್ದು, ಅದು ನಮಗೂ ಕೂಡ ಈ ಒಂದು ಮತ್ತಾಯನ ಸುವಾರ್ತೆ. ಆದ ಕಾರಣ ಅರಸನಾಗಿ ಯೇಸು ಕ್ರಿಸ್ತನನ್ನು ಮತ್ತಾಯನು ತಿಳಿಸ್ತಾನೆ. ನಮ್ಮ ಅಧ್ಯಯನಕ್ಕಾಗಿ ನಾನು ಬಿಬ್ಲಿಕಾದವರ ಸಮಕಾಲಿಕ ಅನುವಾದವನ್ನು ರೆಫರ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಹೌದು, IBS ಇಂಟರ್ನ್ಯಾಷನಲ್ ಬೈಬಲ್ ಸೊಸೈಟಿ, ಅಂತಾರಾಷ್ಟ್ರೀಯ ಸತ್ಯವೇದ ಸಂಘದ ಒಂದು ಕನ್ನಡ ಅನುವಾದದ ಆಧಾರದಿಂದ ಎರಡು ಕಂಬೈಂಡ್ ಮಾಡಿ ಒಂದು ಅಧ್ಯಯನದ ದೃಷ್ಟಿಯಿಂದ ಸಮರ್ಪಿಸ್ತೇನೆ. ಬನ್ನಿರಿ ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯ. ಮತ್ತಾಯ ಅಂದರೆ ಅಂದ ಹಾಗೆ 9ನೇ ಅಧ್ಯಾಯ 9ನೇ ವಚನ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಮತ್ತಾಯನ ಹೆಸರು ಬರ್ತದೆ. ಮತ್ತಾಯ ಅಂದರೆ ಯೆಹೋವನ ಕೊಡುಗೆ, ಗಿಫ್ಟ್ ಆಫ್ ಯಾವೆ ಎಂಬುದಾಗಿ. ಯೇಸು ಕ್ರಿಸ್ತನ ವಂಶಾವಳಿ ಮೊದಲನೇ ಅಧ್ಯಾಯದಲ್ಲಿದೆ. ಅದರಲ್ಲಿ 14 ಭಕ್ತಿವಂತರ ವಿಷಯ ಇದೆ. ಎಲ್ಲ ನಾವು ನೋಡಲಿಕ್ಕಾಗಲ್ಲ. ಅಬ್ರಹಾಮನು ಭಕ್ತಿವಂತನು. 12ನೇ ಅಧ್ಯಾಯದಲ್ಲಿ ದೇವರು ಅವನನ್ನು ಕರೆದು ಅವನನ್ನು ಪರೀಕ್ಷಿಸಿ 22ನೇ ಅಧ್ಯಾಯದಲ್ಲಿ ಈಗ ನನಗೆ ಗೊತ್ತಾಯಿತು ನೀನು ದೇವರ ಭಯವುಳ್ಳವನು ಎಂಬುದಾಗಿ ದೇವರು ಅವನ ಮುಖಾಂತರವಾಗಿ ಇಡೀ ದೇಶ, ಲೋಕ, ಭೂಮಿಯೆಲ್ಲ ಆಶೀರ್ವಾದ ಹೊಂದುತ್ತದೆ ಎಂಬುದಾಗಿ ಪ್ರವಾದಿಸಿ, ಗಲಾತ್ಯ 3 ಕೊನೆಯ ವಚನದಲ್ಲಿ ನೋಡುವುದಾದರೆ ಕ್ರಿಸ್ತನನ್ನು ನಂಬುವಂಥವರು ಅಬ್ರಹಾಮನ ಸಂತಾನದವರು. ನಾವು ಕ್ರಿಸ್ತನನ್ನು ನಂಬಿದರೆ ಅಬ್ರಹಾಮನ ಸಂತಾನದವರು. ಅಬ್ರಹಾಮನ ಬಾಧ್ಯತೆ ನಮ್ಮ ಬಾಧ್ಯತೆ, ಅಬ್ರಹಾಮನ ಆಶೀರ್ವಾದ ನಮ್ಮ ಆಶೀರ್ವಾದ ಎಂಬುದಾಗಿ. ಅಬ್ರಹಾಮನು, ಇಸಾಕನು ಮತ್ತೊಬ್ಬ ಭಕ್ತಿವಂತನು, ಯಾಕೋಬನು ಮತ್ತೊಬ್ಬ ಭಕ್ತಿವಂತನಾದ ವ್ಯಕ್ತಿ. ಅವನ ಹೆಸರು ಇಸ್ರಾಯೇಲ್ ಅಂತ ಬದಲಾವಣೆ ಆಯಿತು. ಅನಂತರ ರೂತಳು ಯಹೂದ್ಯರಲ್ಲದ ವ್ಯಕ್ತಿಯಾಗಿದ್ದರೂ ಕೂಡ ಆಕೆಯಲ್ಲಿದ್ದಂಥ ಒಂದು ಕಮಿಟ್ಮೆಂಟ್, ನಾನು ಆಕೆಯ ಬಗ್ಗೆ 30 ವಿಷಯಗಳನ್ನು ಸ್ಟಡಿ ಮಾಡಿದಾಗ ಆಕೆಯಲ್ಲಿ ಎದ್ದು ತೋರಿದಂಥ ವಿಷಯ ಅಧೀನತೆ, ಸಬ್ಮಿಸಿವ್ ಸ್ಪಿರಿಟ್. ಅನಂತರ ದಾವಿದನ ಬಗ್ಗೆ ನಾವು ನೋಡ್ತೀವಿ 6ನೇ ವಚನದಲ್ಲಿ. ಹೌದು, ದಾವಿದನ ಬಗ್ಗೆ ದೇವರು ತಾನೇ ಸಾಕ್ಷಿ ಕೊಟ್ಟಂಥದ್ದು ಆಶ್ಚರ್ಯ. ನಾವು ದೇವರಿಗೆ ಸಾಕ್ಷಿ ಕೊಟ್ಟರೆ ಅದು LKG, ದೇವರು ನಮ್ಮ ವಿಷಯವಾಗಿ ಸಾಕ್ಷಿ ಕೊಟ್ಟರೆ ಅದು PhD ಸಾಕ್ಷಿ. ದೇವರೇ ನಮ್ಮ ವಿಷಯವಾಗಿ ಕೊಡುವಂಥ ಸಾಕ್ಷಿ PhD ಸಾಕ್ಷಿ. ಆ ಲೆಕ್ಕದಲ್ಲಿ ದಾವಿದನ ಬಗ್ಗೆ ದೇವರು ಕೊಟ್ಟಂಥ ಸಾಕ್ಷಿ ಅಪೊಸ್ತಲ ಕೃತ್ಯ 13ನೇ ಅಧ್ಯಾಯ 22ನೇ ವಚನದಲ್ಲಿದೆ. ದಾವಿದನು ನನಗೆ ಸಿಕ್ಕಿದನು, ಅವನು ನನಗೆ ಒಪ್ಪುವ ಮನುಷ್ಯನು, ನನ್ನ ಇಷ್ಟಾರ್ಥಗಳನ್ನೆಲ್ಲ ಅವನು ನೆರವೇರಿಸುವನೆಂಬುದಾಗಿ ದೇವರು ದಾವಿದನ ಬಗ್ಗೆ ಸಾಕ್ಷಿ ಕೊಡ್ತಾನೆ. ಅದಾದ ನಂತರ ಸೊಲೊಮೋನನ ಬಗ್ಗೆ ನಾವು ನೋಡಿಕೊಳ್ತೇವೆ. ಸೊಲೊಮೋನನ ಬಗ್ಗೆ ಕೂಡ ನೋಡಿಕೊಳ್ಳುವಾಗ ಸಮಾಧಾನ ಪುರುಷನು, ದೇವರ ಆಲಯವನ್ನು ಕಟ್ಟಿದಂಥವನು, ಜ್ಞಾನೋಕ್ತಿ ಪುಸ್ತಕ ಬರೆದಂಥವನು, ಮತ್ತು ಕೀರ್ತನೆಯಲ್ಲಿ ಕೂಡ 72ನೇ ಕೀರ್ತನೆ, 127ನೇ ಕೀರ್ತನೆ ಬರೆದಂಥ ವ್ಯಕ್ತಿ, ಪರಮಗೀತೆಯನ್ನು ಬರೆದಂಥ ವ್ಯಕ್ತಿ, ಪ್ರಸಂಗಿಯನ್ನು ಬರೆದಂಥ ಗ್ರಂಥವನ್ನು ಬರೆದಂಥ ವ್ಯಕ್ತಿ. ಹೌದು, ಸೊಲೊಮೋನನು ಕೂಡ ಅನೇಕ ಕಾರ್ಯಗಳನ್ನು ದೇವರಿಗಾಗಿ ಮಾಡಿದನು. ಯೋಷಾಫಾಟನು 8ನೇ ವಚನದಲ್ಲಿ ಯೆಹೋಷಾಫಾತನು, ಅವನ ಬಗ್ಗೆ ನೋಡುವಾಗ ಅವನು ಸ್ತೋತ್ರದಿಂದ ಜಯವನ್ನು ತಂದಂಥ ವ್ಯಕ್ತಿ, ಭಕ್ತಿವಂತನು. 9ನೇ ವಚನದಲ್ಲಿ ಉಜ್ಜೀವನು, ಯೆಹೋಷಾಫಾಟನ ಮುಖಾಂತರ ಉಜ್ಜೀವನ ಪ್ರಾರಂಭವಾಯಿತು. ಉಜ್ಜೀಯನ ಮುಖಾಂತರ ಉಜ್ಜೀವನ ಪ್ರಾರಂಭವಾಯಿತು. ಅಂದರೆ ಜನರು ಭಕ್ತಿವಂತರಾದರು, ಪಾಪಗಳನ್ನು ಬಿಟ್ಟರು, ದೇವರ ಕಡೆಗೆ ತಿರುಗಿಕೊಂಡರು. ಹಿಜ್ಕೀಯನು ಕೂಡ ಭಕ್ತಿವಂತನಾದ ವ್ಯಕ್ತಿ. ಯೋಷಿಯನು ಕೂಡ ಚಿಕ್ಕ ವಯಸ್ಸಿನಲ್ಲಿಯೇ ಅವನು ಆ ದೇವರ ವಾಕ್ಯಕ್ಕೆ ಆದ್ಯತೆಯನ್ನು ಕೊಟ್ಟು ಚಿಕ್ಕ ವಯಸ್ಸಿನಲ್ಲಿ ಅವನು ದೇವರ ಮಾರ್ಗದಲ್ಲಿ ಬಂದು ಅವನೇ ಕೂಡ ಬೈಬಲ್ ಓದುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಸಿಕೊಂಡು ಇಡೀ ದೇಶದವರು ಬೈಬಲ್ ಓದಬೇಕು ಎಂಬುದಾಗಿ ತಾನೇ ಓದಿಬಿಟ್ಟು ಮನಪೂರ್ವಕವಾಗಿ ದೇವರನ್ನು ಹಿಂಬಾಲಿಸಿದ ಮಹಾಭಕ್ತನು ಯೋಷಿಯನು.
ಅನಂತರ 12ನೇ ವಚನದಲ್ಲಿ ಯೆಕೊನ್ಯನು ಅಂತ ಹೇಳ್ಬಿಟ್ಟು ಒಬ್ಬನಿದ್ದಾನೆ. ಯೆಕೊನ್ಯನ ವಿಷಯವಾಗಿ ನೋಡುವಾಗ ಕೇವಲ ಅವನು 100 ದಿನಗಳು 3 ತಿಂಗಳು ಸುಮಾರು ಅಷ್ಟೇ ಆಳ್ವಿಕೆ ಮಾಡ್ತಾನೆ. ಅವನ ವಿಷಯದಲ್ಲಿ ನೋಡುವಾಗ ಯೆರೆಮೀಯ 51ನೇ ಅಧ್ಯಾಯದಲ್ಲಿ ಈ ಯೆಕೊನ್ಯನಿಗೆ ಇನ್ನೊಂದು ಹೆಸರು ಕೂಡ ಇದೆ. ಅದೇನೆಂದರೆ ಯೆಹೋಯಾಕೀನನು. ಅವನ ಬಗ್ಗೆ ನೋಡುವಾಗ 37 ವರ್ಷಗಳು ಅವನು ಸೆರೆಮನಿಯಲ್ಲಿದ್ದನು. ಆದರೆ ಅವನಿಗೆ ದೇವರ ದಯೆ ದೊರಕಿ ಆ ಈವಿಲ್ ಮೆರೋದಾಕ್ ಎಂಬಂಥ ಬಾಬೆಲ್ ಅರಸನು ಅವನನ್ನು ಸೆರೆಮನೆಯಿಂದ ಅರಮನೆಗೆ ಕರೆದು ಅವನಿಗೆ ತನ್ನ ಎಲ್ಲ ರಾಜರಿಗಿಂತಲೂ ಮೇಲಾದಂಥ ಒಂದು ಸ್ಥಾನವನ್ನು ಕೊಟ್ಟು ಅವನಿಗೆ ಊಟ ಕೊಟ್ಟು ಜೀವಮಾನವೆಲ್ಲ ಅರಸನ ಪಂಕ್ತಿಯಿಂದಲೇ ಅರಸನ ಒಂದು ಮೂಲದಿಂದಲೇ ಅವನಿಗೆ ಆಹಾರ ಕೊಡುವಂತೆ ಅವನಿಗೆ ಕೃಪೆ ಅನ್ನುವಂಥ ರುಚಿ ಲಭ್ಯವಾಯಿತು. ಆಶ್ಚರ್ಯ. ಅನಂತರ ಜೆರುಬಾಬೇಲನ ವಿಷಯವಾಗಿ 13ನೇ ವಚನ ಮತ್ತಾಯ 1:13 ಈ ಜೆರು ಅಂತ ಹೇಳಿದರೆ ಇಳಿದು ಅಥವಾ ಫ್ರಮ್ ನಿಂದ ಅಂತ ಹೇಳ್ಬಿಟ್ಟು. ಬಾಬೇಲ್ ಅಂದರೆ ಬಾಬೇಲ್ನಿಂದ ಬಂದವನು, ಬಾಬೇಲ್ನಿಂದ ಇಳಿದವನು. ಹೌದು, ಇವನ ವಿಷಯದಲ್ಲಿ ಕೂಡ ದೇವರು ಅವನನ್ನು ಮುದ್ರೆ ಉಂಗುರವನ್ನಾಗಿ ಮಾಡ್ತೀನಂತ ಹೇಳ್ಬಿಟ್ಟು ಆಲಯ ಕಟ್ಟುವುದಕ್ಕೋಸ್ಕರವಾಗಿ ಯಾವ ರೀತಿಯಾಗಿ ಸೊಲೊಮೋನನನ್ನು ದೇವರು ಉಪಯೋಗ ಮಾಡಿಕೊಂಡು ಅದೇ ರೀತಿಯಾಗಿ ಈ ಜೆರುಬಾಬೇಲನನ್ನು ಕೂಡ ದೇವರು ಆಲಯ ಕಟ್ಟುವಂಥ ಒಂದು ಕೆಲಸಕ್ಕೆ ಅವನನ್ನು ಮುಂದಾಳತ್ವ ವಹಿಸುವಂತೆ ಉಪಯೋಗ ಮಾಡಿಕೊಂಡನು. ಅದಕ್ಕಾಗಿ ಸ್ತೋತ್ರ. ಅಂದ ಹಾಗೆ ಶೆಹಲ್ತಿಯೇಲನು ಇವನ ತಂದೆ, ಜೆರುಬಾಬೇಲನ ತಂದೆ ಶೆಹಲ್ತಿಯೇಲ್. ಆ ಹೆಸರು ನನಗಿಷ್ಟ. ಯಾಕಂದರೆ ಶೆಹಲ್ತಿಯೇಲ್ ಅಂತ ಹೇಳಿದರೆ ನಾನು ದೇವರನ್ನು ಕೇಳಿಕೊಂಡೆ. ಐ ಹ್ಯಾವ್ ಆಸ್ಕ್ಡ್ ಆಫ್ ದ ಲಾರ್ಡ್. ಯೆಹೋವನಿಂದ ಕೇಳಿಸ್ಕೊಂಡೆ ಅಥವಾ ದೇವರಿಂದ ಕೇಳಿಸ್ಕೊಂಡೆ ಅನ್ನುವಂಥ ಹೆಸರಿನ ಅರ್ಥ ಇರುವಂಥವನು. 16ನೇ ವಚನದಲ್ಲಿ ಇನ್ನೊಬ್ಬ ಭಕ್ತಿವಂತನು, ಸುಮಾರು 14 ಭಕ್ತಿವಂತರನ್ನು ನೋಡಬಹುದು. 16ನೇ ವಚನದಲ್ಲಿ ಯೋಸೇಫನು. ಹೌದು, ಮರಿಯಳ ಪತಿ ಯೋಸೇಫ, ಅವನು ಕೂಡ ಭಕ್ತಿವಂತನು. ಯೋಸೇಫ ಅಂದರೆ ಸೇರಿಸುವವನು, ದೇವರ ಕಡೆ ಸೇರಿಸುವಂಥ ಒಂದು ಮನೋಭಾವನೆ ಯೋಸೇಫನಿಗಿತ್ತು. ಅವನ ಬಗ್ಗೆ ಕೂಡ ನೋಡ್ತೀವಿ. ಅನಂತರ ಮರಿಯಳು ಅಂತ ಹೇಳಿದ್ರೆ ಒಂದು ರೀತಿಯಿಂದ ಆ ಪಟ್ಟು ಹಿಡಿಯುವಂಥ ವ್ಯಕ್ತಿ, ಅಂದರೆ ದೇವರಿಗಾಗಿ ಪಟ್ಟು ಹಿಡಿಯುವಂಥ ವ್ಯಕ್ತಿ ಮರಿಯಳು. ಆಕೆಯ ಇಂಥ ಭಕ್ತಿವಂತರ ಹಿನ್ನೆಲೆಯಿಂದ, ಹೌದು, ಭಕ್ತಿಹೀನರು ಕೂಡ ಈ ಒಂದು ಲಿಸ್ಟ್ನಲ್ಲಿದ್ದಾರೆ. ರಾಹಾಬಳಿದ್ದಾಳೆ, ತಾಮರು ಮುಂತಾದ ವ್ಯಕ್ತಿಗಳು ಇದ್ದಾರೆ. ಆದರೂ ಕೂಡ ದೇವರು ಈ ವ್ಯಕ್ತಿಗಳನ್ನು ವಂಶಾವಳಿಯಲ್ಲಿ ಉಪಯೋಗಿಸ್ತಾನೋ. 14 ಜನರು. 17ನೇ ವಚನ ಮತ್ತಾಯನ ಬರೆಸುವಾರ್ತೆ 1ನೇ ಅಧ್ಯಾಯದಲ್ಲಿ ನೋಡಿದರೆ 14 ತಲೆಮಾರುಗಳು ಅಬ್ರಹಾಮನಿಂದ ದಾವಿದನವರೆಗೆ. ಆನಂತರ ದಾವಿದನಿಂದ ಬಾಬಿಲೋನಿಗೆ ಸೆರೆ ಹೋಗುವವರೆಗೆ ಇನ್ನೊಂದು 14 ತಲೆಮಾರುಗಳು. 70 ವರ್ಷ ಬಾಬೇಲಿಗೆ ಹೋಗಿ ಸೆರೆ ಇದ್ರಲ್ಲ, ಅಲ್ಲಿ ತನಕ ನೋಡುವಾಗ 14 ತಲೆಮಾರುಗಳು. ಬಾಬಿಲೋನಿಗೆ ಸೆರೆ ಹೋದ ದಿನದಿಂದ ಕ್ರಿಸ್ತನವರೆಗೆ ಇನ್ನೊಂದು 14 ತಲೆಮಾರುಗಳು. 14. ಈ ರೀತಿಯಾದಂಥ ಒಂದು ಹಿನ್ನೆಲೆ ಸೆಟ್ಟಿಂಗ್ಸ್ ಕೊಟ್ಟು ಇವರೆಲ್ಲ ರಾಜನಿಂದ ಅರಸುತನದಿಂದ ಬರುವಂಥ ವ್ಯಕ್ತಿ ಯೇಸು ಕ್ರಿಸ್ತನು ಅರಸನು ಎಂಬುದಾಗಿ ಮತ್ತಾಯನು ಫೋಕಸ್ ಮಾಡಿ ಕೇಂದ್ರೀಕರಿಸಿ ರುಜುಪಡಿಸುವಂಥ ರೀತಿಯಲ್ಲಿ ಯಹೂದ್ಯರ ದಾಖಲೆ ಹಳೆ ಒಡಂಬಡಿಕೆಯನ್ನು ಅದರಾಗಿಂದ ಒಂದು ವಂಶಾವಳಿಯನ್ನು ಕ್ರಮಬದ್ಧವಾಗಿ ತಕ್ಕೊಂಡು ಬಂದು ಈಗ 18ನೇ ವಚನದಲ್ಲಿ ಯೇಸು ಕ್ರಿಸ್ತನ ಆ ಜನನ ಈ ರೀತಿಯಾಗಿದೆ. ಅದೇನಂತ ಹೇಳಿದರೆ, ತಾಯಿ ಮರಿಯಳನ್ನು ಯೋಸೇಫನಿಗೆ ನಿಶ್ಚಯ ಮಾಡಿದರು. ಅವರು ಕೂಡಿ ಬಾಳುವುದಕ್ಕೆ ಮುಂಚಿತವಾಗಿ ಪ್ರಥಮ ಬಾರಿಯಾಗಿ ಪವಿತ್ರಾತ್ಮನಿಂದ ಗರ್ಭ ಧರಿಸಿರುವಂಥದ್ದು ತಿಳಿದು ಬಂತು. ಆದರೆ ಯೋಸೇಫನು ನೀತಿವಂತನ ಅಂತ ಹೇಳಿದರೆ ಅವನ ಜೀವನ ಹಾಗಿತ್ತು. ಆದ ಕಾರಣ ಎಲ್ಲರ ಮುಂದೆ ಅವಮಾನ ಮಾಡಬಾರ್ದು ಮರಿಯಳನ್ನು
ಅವನಿಗೆ ಗೊತ್ತಿರಲಿಲ್ಲ. ಆದ ಕಾರಣ ಬಹಿರಂಗವಾಗಿ ಅವಮಾನ ಮಾಡುವುದಕ್ಕೆ ಮನಸ್ಸಿಲ್ಲದೆ ಆಕೆಯನ್ನು ರಹಸ್ಯವಾಗಿ ಬಿಟ್ಟು ಬಿಡಬೇಕಂತ ಇದ್ದನು. ನೋಡ್ರಿ, ಹೊಸ ಒಡಂಬಡಿಕೆಯಲ್ಲಿ ಪ್ರಥಮ ಬಾರಿಯಾಗಿ ನೀತಿವಂತನು ಎಂಬುದಾಗಿ ಹೆಸರಿರುವಂಥ ವ್ಯಕ್ತಿ, ನೀತಿವಂತನು ಮಾಡುವಂಥ ಒಂದು ಕಾರ್ಯ ಏನು? ಬೇರೆಯವರ ಪಾಪವನ್ನು ಮರೆ ಮಾಡ್ತಾನೆ, ಬಹಿರಂಗಪಡಿಸಲಿಕ್ಕೆ ಮನಸ್ಸು ಮಾಡಲ್ಲ, ವಿಶೇಷವಾಗಿ ತನಗೆ ಗೊತ್ತಿದ್ದವರನ್ನು. 20ನೇ ವಚನದಲ್ಲಿ ನೋಡುವಾಗ ಕರ್ತನ ದೂತನು, ದೇವದೂತನು ಪ್ರತ್ಯಕ್ಷನಾಗ್ಬಿಟ್ಟು ಯೋಸೇಫನ ಹತ್ರ ಮಾತಾಡಿಬಿಟ್ಟು, ನಿನ್ನ ಹೆಂಡತಿಯನ್ನು ಸ್ವೀಕಾರ ಮಾಡಿಕೋ, ಆಕೆ ಗರ್ಭವತಿಯಾಗಿರುವುದು ಪವಿತ್ರಾತ್ಮನಿಂದ, ದೇವರ ಆತ್ಮನ ಶಕ್ತಿಯಿಂದ ಎಂಬ ಮಾತನ್ನು ಹೇಳಿಬಿಟ್ಟು ಆಕೆ ಒಂದು ಮಗನನ್ನು ಹೆರುವಳು, ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಯಾಕೆಂದರೆ ಯೇಸು ಅಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸುವನು ಅಥವಾ ಬಿಡಿಸಿ ಕಾಯುವನು ಎಂಬ ಭಾಷಾಂತರ ಇದೆ. ಇನ್ನೊಂದು ಭಾಷಾಂತರದಲ್ಲಿ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ರಕ್ಷಿಸುವನು ಎಂಬ ಮಾತಿದೆ. ಈ ರೀತಿಯಾಗಿ ದೇವರು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರಿತು. ಆ ಪ್ರವಾದಿ ಏನು ಹೇಳಿದರು ಎಂಬುದಾಗಿ ನೋಡುವಾಗ ಪ್ರವಾದಿ ಏಷಾಯನು ಹೇಳಿದ್ದು ಏನಂತ? ಈಗೋ ಕನ್ಯೆಯೊಬ್ಬಳು ಗರ್ಭಿಣಿಯಾಗಿ ಮಗನನ್ನು ಹೆರುವಳು, ಇಮ್ಮಾನುವೇಲ್ ಎಂದು ಆತನಿಗೆ ಹೆಸರಿಡುವರು ಎಂಬುದಾಗಿ. ಅದರ ಅರ್ಥ ದೇವರು ನಮ್ಮ ಸಂಗಡ ಇದ್ದಾರೆ ಅಂತ ಹೇಳ್ಬಿಟ್ಟು. ಹಳೆ ಒಡಂಬಡಿಕೆಯಲ್ಲಿ ದೇವರು ಅವರ ನಡುವೆ ಇದ್ದರು. ಗಾಡ್ ವಾಸ್ ಅಮಂಗ್ ದಮ್, ಇಸ್ರಾಯೇಲರ ನಡುವೆ ದೇವದರ್ಶನ ಗುಡಾರದಲ್ಲಿ. ಆದರೆ ಈ ಹೊಸ ಒಡಂಬಡಿಕೆಯ ಪ್ರಾರಂಭದಲ್ಲಿ ದೇವರು ನಮ್ಮ ಸಂಗಡ ಇದ್ದಾರೆ. ಯೇಸು ಕ್ರಿಸ್ತನು ಹೊರಟು ಹೋದ್ಮೇಲೆ, ಪವಿತ್ರ ಆತ್ಮನ ಕಳಿಸಿದ ಮೇಲೆ ಯೇಸು ನಮ್ಮ ಒಳಗೆ ಇರುವಾತನು ಆಗಿದ್ದಾನೆ. ಗಾಡ್ ವಾಸ್ ಅಮಂಗ್ ದಮ್, ದೇವರ ಅವರ ನಡುವೆ ಇದ್ದನು. ಗಾಡ್ ವಾಸ್ ವಿತ್ ದಮ್, ದೇವರ ಅವರ ಸಂಗಡ ಇದ್ದಾನೆ. ಗಾಡ್ ಈಸ್ ಇನ್ ದಮ್, ಇನ್ ಅಸ್, ದೇವರು ನಮ್ಮಲ್ಲೇ ಇರುವಾತನು. ಇಂಥ ಒಂದು ಭಾಗ್ಯ ಹೊಸ ಒಡಂಬಡಿಕೆಯಲ್ಲಿ ನಮಗೋಸ್ಕರವಾಗಿ ಕಾದಿದೆ. ಇನ್ನೂ ಕೂಡ ಹೆಚ್ಚು ಆಶೀರ್ವಾದಗಳು, ಪ್ರಕಟಣೆಗಳು, ಅನುಭವಗಳು ನಮಗೋಸ್ಕರವಾಗಿ ದೇವರು ಹೊಸ ಒಡಂಬಡಿಕೆಯಲ್ಲಿ ಇಟ್ಟಿದ್ದಾನೆ. ಆದರೆ ಅದಕ್ಕೆ ನಮ್ಮನ್ನು ಪವಿತ್ರಾತ್ಮನ ಮೂಲಕವಾಗಿ ಮರಿಯಳ ಹಾಗೆ ನಮ್ಮನ್ನು ಒಪ್ಪಿಸಿಕೊಡಬೇಕು. ನಿನ್ನ ಚಿತ್ತದಂತೆ ಆಗಲಿ ಎಂಬುದಾಗಿ ಪವಿತ್ರಾತ್ಮನಿಗೆ ಮರಿಯಳು ಒಪ್ಪಿಸಿಕೊಟ್ಟಾಗ ಕ್ರಿಸ್ತನ ಜೀವ, ಲೈಫ್ ಆಫ್ ಕ್ರೈಸ್ಟ್ ಮರಿಯಳಲ್ಲಿ ಬಂತು. ಯಾಕಂದರೆ ಆಕೆ ಅಧೀನಳಾದಳು ಪವಿತ್ರಾತ್ಮನಿಗೆ. ಆ ರೀತಿಯಾಗಿ ನಾವಿರುವಾಗ ಏನಾಗ್ತದೆ? ನಮ್ಮಲ್ಲಿ ಕೂಡ ಕ್ರಿಸ್ತನ ಜೀವನ ಇರುತ್ತೆ. ನಾವು ಕ್ರಿಸ್ತನ ಮಿನಿ ಕ್ರೈಸ್ಟ್, ಚಿಕ್ಕ ಚಿಕ್ಕ ಕ್ರಿಸ್ತನ ಹಾಗೆ ಇರುವಂಥ ವ್ಯಕ್ತಿಗಳು ನಾವು ಆಗ್ತೇವೆ. ಆ ಒಂದು ಕಾರಣಕ್ಕಾಗಿಯೇ ಮತ್ತಾಯನು ಯೇಸು ಕ್ರಿಸ್ತನನ್ನು ಅರಸನಾಗಿ ಪ್ರಕಟಿಸ್ತಾನೆ. ಅದನ್ನು 2ನೇ ಅಧ್ಯಾಯದಲ್ಲಿ ಇನ್ನೂ ಕೂಡ ನೋಡಿಕೊಳ್ಳಲಿಕ್ಕಿದ್ದೇವೆ. ಮತ್ತಾಯನ ಬರೆಸುವಾರ್ತೆ 1ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.